ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ಲಡ್ ಫೈರ್ ಚಾನಲ್. ಬನ್ನರ್ಘಟ್ಟ ಮೇನ್ ರೋಡು, ಗೊಟ್ಟಿಗೆರೆ, ಬ್ರಹ್ಮಕುಮಾರಿ ಆಶ್ರಮ ಏನಿದೆಯಲ್ವ ಅಲ್ಲಿ, ಅಥವಾ ದೊಡ್ಡ ಕಮ್ಮನಹಳ್ಳಿ ಹತ್ತಿರ ಇರುವಂತಹ ಈ 30/40 ಅಥವಾ ಸ್ವಲ್ಪ ಮೆಜರ್ಮೆಂಟ್ ಕಡಿಮೆ ಇದೆ, ಅಂದರೆ 1100 ಸ್ಕ್ವೇರ್ ಫೀಟ್ ಬರ್ಬೋದು. ಸೌತ್ ವೆಸ್ಟ್ ಕಾರ್ನರು, BBMP ಕನ್ವರ್ಷನ್, ಏಕಹಾತ ಕಾರ್ನರ್ ನೋಡ್ತಾ ಇದ್ದೀರಾ. ಇಲ್ಲಿ ಚಿಕ್ಕದಾಗಿ ಒಂದು ಅಡ್ರೆಸ್ಸು ಕೂಡ ತೋರಿಸ್ತಾ ಇದ್ದೀನಿ. ಇದು ಸೌತ್ ಫೇಸು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಓನ್ಲಿ ವೆಸ್ಟ್ ಫೇಸು. ವೆಸ್ಟಿಗೆ ಈಸ್ಟ್ ಮೇನ್ ಡೋರ್ ಕೊಟ್ಟಿದ್ದಾರೆ. ಮನೆ ಮಾತ್ರ ಕಳೆದೋಗ್ಬಿಡ್ತೀರ ನೋಡಿದರೆ, ಅಂದರೆ ಅಷ್ಟು ಚೆನ್ನಾಗಿದೆ. ಟಾರ್ ರೋಡು 30 ಅಡಿ, ಮತ್ತು ವೆಸ್ಟ್ ಫೇಸಲ್ಲಿ 2 ಕಡೆ ಗೇಟ್ ಕೊಟ್ಟಿದ್ದಾರೆ. ಫಂಡ್ರು ಮ್ಯಾಕ್ಸು ಮತ್ತು SS CNC ಕಟ್ಟಿಂಗ್ ಮಾಡಿಕೊಟ್ಟಿದ್ದಾರೆ. ಎಲ್ಲರೂ MS ಕೊಡ್ತಾರೆ, ಬಟ್ ಇವರು SS ಕೊಟ್ಟಿದ್ದಾರೆ. ಈ ಮನೆ ಕ್ವಾಲಿಟಿ ಕಾಂಪ್ರಮೈಸೇ ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಕೊಟ್ಟಿರುವಂಥದ್ದು. ಹೊರಗಡೆಯೇ ನೀವು ಕಂಪ್ಯಾರಿಸನ್ ಮಾಡ್ಬೋದು, ಬಟ್ ಒಳಗಡೆ ಹೆವಿಯಾಗಿ ಕೊಟ್ಟಿದ್ದಾರೆ, ರಿಚ್ ಆಗಿದೆ. 2 ಕಡೆ ಗೇಟ್ ಕೊಟ್ಟಿದ್ದಾರೆ. ಈ ಕಡೆ 3 ಫೋರ್ಡಬಲ್ಲು, ಆ ಕಡೆ ಕೂಡ 3 ಫೋರ್ಡಬಲ್ಲು. ಕ್ಯಾಮ್ರಾಗಳು ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಇಲ್ಲಿ ಮನೆ ಹೆಸರು ಬರ್ಕೊಡೋದಕ್ಕೆ ಗ್ರಾನೈಟ್ ವರ್ಕ್ ಮಾಡಿಕೊಟ್ಟಿದ್ದಾರೆ. ಇದು ಶಾಂತವಾದ ಏರಿಯಾ ಅಂತ ಹೇಳ್ಬೋದು. ಏಕಹಾತ, ಸೌತ್ ವೆಸ್ಟು, ಈಸ್ಟ್ ಮೇನ್ ಡೋರು, ಏಕಹಾತ ಗೆಳೆಯರೆ. ಇದು ಈ ಕಡೆ ಬಂದರೆ ಕಾರ್ ಪಾರ್ಕಿಂಗು. ನಿಮಗೆ ಗ್ರಾನೈಟ್ ಬಂದು ಸ್ಕ್ವೇರ್ ಟೈಪಲ್ಲಿ ಕೊಟ್ಟಿದ್ದಾರೆ, ವಿತ್ ಬಾರ್ಡರ್ನ ಕೊಟ್ಟಿರೋದು. ಪಾರ್ಕಿಂಗ್ಗೆ ಇಷ್ಟು ಲುಕ್ಕಾಗಿ ಕೊಟ್ಟಿದ್ದಾರೆ. ಮನೆ ಮೇಲ್ಗಡೆ ನಿಜ ಹೇಳ್ತೀನಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಮೀಟರು, ಆಮೇಲೆ ಇಲ್ಲಿ ಗೊತ್ತಲ್ವ ಏನು, ನಾವು ಕ್ಯಾಮ್ರಾಗಳು ಎಲ್ಲ ಇನ್ಸ್ಟಾಲ್ ಮಾಡಿರೋದು ಡಿಸ್ಪ್ಲೇ ಆಗೋದು ಇಲ್ಲಿ ಮಾನಿಟರು. ಮತ್ತು 2x4 ವಿಟ್ರಿಫೈಡ್ ಟೈಲ್ಸ್ ನಮಗೆ ಆಲ್ಮೋಸ್ಟ್ 6 ಫೀಟ್ವರೆಗೂ ಮೇಂಟೆನೆನ್ಸ್ ಈಸಿಗೋಸ್ಕರ ಸಿಗುತ್ತೆ. ಇಲ್ಲಿ ಬೋರ್ವೆಲ್ ಇದೆ, ಸಂಪ್ ಇದೆ, ಕಾವೇರಿದು ಆಪೋಸಿಟು. ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ಬರುತ್ತೆ. ಇದೊಂದು ಪಾರ್ಕಿಂಗ್ ಲೇಔಟು ವಿತ್ CNC ಕಟ್ಟಿಂಗು, ಫಂಡ್ರು ಮ್ಯಾಕ್ಸು. ಕನ್ಫ್ಯೂಸ್ ಆಗಿದ್ದೀನಿ ಬಿಕಾಸ್ ಮನೆ ತುಂಬ ಚೆನ್ನಾಗಿದೆ, ಹಾಗಾಗಿ. ಇದು ನೋಡ್ತಿದ್ದೀರಾ, ಫಾಲ್ ಸೀಲಿಂಗ್. ಇಲ್ಲಿ ಯಾರು ಮಾಡಿಸ್ತಾರೆ ಫಾಲ್ ಸೀಲಿಂಗ್? ಇವೆಲ್ಲ ಖರ್ಚು, ನಿಜ ಹೇಳ್ತೀನಿ. ಲಕ್ಸುರಿ ಮನೆ ನೋಡ್ತಿದ್ದೀರಾ, ಕ್ವಾಲಿಟಿ ವೈಸ್ ಅನ್ನೋ ಹಾಗೆ ಇದ್ದರೆ ಈ ಮನೆ. ಪ್ರೈಸ್ ಕೂಡ ಸ್ವಲ್ಪ ಕಡಿಮೆ ಇದೆ, ತೋರಿಸ್ಕೊಡ್ತೀನಿ, ಕೊನೆವರೆಗೂ ನೋಡಿ. ನನ್ನ ಪ್ರಕಾರ ಇಲ್ಲಿ 4 ಕಾರ್ಗಳು ನಿಲ್ಲಿಸ್ಕೋಬೋದು, ಅಷ್ಟು ಜಾಗ ಇದೆ. ಈ ಫ್ಲೋರಿಗೆ ಒಂದು ಕಾಮನ್ ಬಾತ್ರೂಮ್ ಕೂಡ ಕೊಟ್ಟಿದ್ದಾರೆ, ತುಂಬ ಸ್ಪೇಷಸ್ ಇದೆ. ಲಿಫ್ಟ್ ಕೂಡ ಇದೆ, ಬಿಗ್ ಲಿಫ್ಟು. ಮೇಲ್ಗಡೆನೇ ತೋರಿಸ್ತೀನಿ, ಗೋಲ್ಡನ್ ಬಾರ್ಡರ್ ಎಲ್ಲ ಇರುವಂಥದ್ದು. ಈ ಕಡೆ ಈ ಗೇಟ್, ಈ ಕಡೆಯಿಂದ ಬರೋ ಕಾರ್ಗಳು ಈ ಕಡೆ ನಿಲ್ಲಿಸ್ಕೋಬೋದು, ಆ ಕಡೆಯಿಂದ ಬಂದರೆ ಆ ಕಡೆ ನಿಲ್ಲಿಸ್ಕೋಬೋದು. ದಿಸ್ ಈಸ್ ಪಾರ್ಕಿಂಗ್ ಲೇಔಟು, ಇದಿಷ್ಟಿರೋದು. ಚೆನ್ನಾಗಿದೆ. ಡೈರೆಕ್ಟಾಗಿ ಬನ್ನಿ, ಇನ್ನೂ ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ನಿಮಗೆ ಗ್ಯಾಸ್ ಪಾಯಿಂಟ್ ಕೊಟ್ಟಿದ್ದಾರೆ, ಮತ್ತು UPS ಪಾಯಿಂಟು ಕೆಳಗಡೆ. ಫುಲ್ ಸ್ಟೇರ್ಕೇಸ್ ಸ್ಟೋರೇಜ್ ಮಾಡ್ಕೋಬೋದು, ಅಷ್ಟು ಜಾಗ ಇದೆ. ಇದ್ರ ಹಿಂದ್ಗಡೆ ಕೂಡ ಜಾಗ ಸಿಗುತ್ತೆ, ಡೌಟೇ ಇಲ್ಲ. ಓಕೆ, ದಿಸ್ ಈಸ್ ಪಾರ್ಕಿಂಗ್ ಲೇಔಟ್. ಇಲ್ಲಿ ನೋಡಿ, ಕ್ರಾಫ್ಟರ್ ವರ್ಕ್ ಮಾಡಿಕೊಟ್ಟಿದ್ದಾರೆ. ಇಲ್ಲೂ ಕೂಡ ಕ್ವಾಲಿಟಿ ಲುಕ್ಕು ಕಾಂಪ್ರಮೈಸ್ ಆಗಿಲ್ಲ. ಬಿಲ್ಡರು ನೆಕ್ಸ್ಟ್ ಲೆವೆಲ್ ವರ್ಕ್ ಮಾಡಿದ್ದಾರೆ. ಇಲ್ಲಿ ನನ್ನ ಪ್ರಕಾರ 5 ಅಡಿ ಇದೆ ಸ್ಟೇರ್ಕೇಸ್, 5 ಅಡಿ. ಫಸ್ಟ್ ಟೈಮ್ ಇಷ್ಟು ದೊಡ್ಡ ಸ್ಟೇರ್ಕೇಸ್ ನೋಡ್ತಾ ಇರೋದು. ವುಡನ್ ಪಿಲ್ಲರ್ ಕೊಟ್ಟಿದ್ದಾರೆ, ಮತ್ತು SS ರೈಲಿಂಗ್ಸು, ಟಫನ್ ಗ್ಲಾಸು. ಎದುರುಗಡೆಗೆ ವೆಂಟಿಲೇಷನ್ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ ಸುತ್ತ, ಹಾಗಾಗಿ ನಾವು ಸೆಟ್ ಬ್ಯಾಕಿಂದ ಗಾಳಿ ಬೆಳಕು ತೊಗೊತಿದ್ದೀವಿ. UPVC ಸ್ಲೈಡಿಂಗ್ ವಿಂಡೋ ಕೊಟ್ಟಿದ್ವಿ, ಅದಕ್ಕೆ ಸೇಫ್ಟಿ ವೈಸ್ MS ರೈಲಿಂಗ್ಸ್ ಕೂಡ ಮಾಡಿದ್ದೀವಿ. ಈ ಮೇಲ್ಗಡೆಯಿಂದ ನಿಂತ್ಕೊಂಡು ನೀವು ಪಾರ್ಕಿಂಗ್ ಲೇಔಟ್ ಈ ಥರ ನೋಡ್ಬೋದು. ನೆಕ್ಸ್ಟ್ ಲೆವೆಲ್ ಇದೆ ಮನೆ, ಯಾರಿಗುಂಟು ಯಾರಿಗಿಲ್ಲ. ದಯವಿಟ್ಟು ಬನ್ನಿ ನೋಡಿ. ಇಲ್ಲಿ ಓಪನ್ ಇದೆ, ಮಾಡಿಕೊಡ್ತಾರೆ. ಸಮಥಿಂಗ್ ವರ್ಕ್ ಬರುತ್ತೆ. ಡಿಪೆಂಡ್ಸ್ ಆನ್ ಓನರ್. ತೊಗೊಂಡಿರೋರು CNC ಕಟಿಂಗ್ ಕೇಳ್ತಾರೆ, ಅಥವಾ ಟಫನ್ ಗ್ಲಾಸ್ ಕೇಳ್ತಾರೆ, ಅಥವಾ ರಾಡ್ಗಳು ಕೇಳ್ತಾರೆ. ಡಿಫ್ರೆಂಟ್ ಆಗಿರುತ್ತೆ, ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ಟೇರ್ಕೇಸ್ ಬಂದು ನಮಗೆ 5 ಅಡಿ ವೈಡ್ ಆಗಿದೆ. ಹೆವಿ ದೊಡ್ಡ ಸ್ಪೇಸು. ಹೆಂಗೆ ಕಟ್ಟಿದ್ದಾರೋ ಐಡಿಯಾ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಇದು ಸ್ಮಾರ್ಟ್ ಟೈಲ್ಸ್, ಇದು ಮಾರ್ಬಲ್ ಲೆವೆಲ್ಲಿಗೆ ಬರುತ್ತೆ ಸ್ಮಾರ್ಟ್ ಟೈಲ್ಸ್ ಇದು. ಓಕೆ, ಮೇಲ್ಗಡೆ ಹೋಗೋಣ ಬನ್ನಿ. ಇಲ್ಲೆಲ್ಲ ಮೇಂಟೆನೆನ್ಸ್ ಈಸಿ ಇರುತ್ತೆ ನಿಮಗೆ. ಈ ಮನೆಯ ಫುಲ್ ವೀಡಿಯೋ ತಪ್ಪದೇ ವೀಕ್ಷಣೆ ಮಾಡಿ, ಬಿಕಾಸ್ ಸ್ವಲ್ಪ ವೀಡಿಯೋ ಲೆಂತಿ ಇರುತ್ತೆ, ಯಾಕಂದರೆ ಅಷ್ಟು ಲಕ್ಸುರಿ ಆಗಿದೆ ಮನೆ ಕೂಡ. ಈಸ್ಟ್ ಫೇಸ್ ಮೇನ್ ಡೋರು. ಅಲ್ಲಿ ವಿಗ್ರಹಗಳು ಇಟ್ಕೊಳ್ಳೋದಕ್ಕೆ ಅಥವಾ ಸಮಥಿಂಗ್ ಬೇರೆ ಮೆಟೀರಿಯಲ್ ಇಟ್ಕೊಳ್ಳೋದಕ್ಕೆ ಮಾಡಿರುವಂಥ ಸ್ಪೇಸು. ಅದೆಲ್ಲ ಇಟಾಲಿಯನ್ ಮಾರ್ಬಲಲ್ಲಿ ಮಾಡಿರುವಂಥದ್ದು.
ಇದೆಲ್ಲ ವರ್ಕ್ ನೋಡಿ ಇದು ಹೇಗಿದೆ, ಮಾರ್ಬಲಲ್ಲಿ ಮಾಡಿರೋದು ಇದೆಲ್ಲ. ಈ ಕಡೆ ಸೇಫ್ಟಿಗೋಸ್ಕರ ಸೆಟ್ ಬ್ಯಾಕ್ ಬಿಟ್ಟಿದ್ದಾರಲ್ಲ, ಅದು ಸೇಫ್ಟಿಯಾಗಿರಲಿ ಅಂತ CNC ಕಟ್ಟಿಂಗಲ್ಲಿ ಮೆಸ್ನ ಕೊಟ್ಟಿರುವಂಥದ್ದು. ಮೇಲ್ಗಡೆ ವಿನಿಯರು, ಫಾಲ್ ಸೀಲಿಂಗು, ತುಂಬ ಚೆನ್ನಾಗಿದೆ ಮನೆ. ಇದು ಮೇನ್ ಡೋರು, ಈಸ್ಟ್ ಫೇಸಲ್ಲಿ ಬರುವಂಥದ್ದು. ಹಿಚ್ಚಿಂಗ್ ಗ್ಲಾಸ್ ಕೊಟ್ಟಿದ್ದಾರೆ. ವಾಸ್ಕಲ್ ಬಂದು 8 ಇಂಚಸ್ ಇರುತ್ತೆ. ಎಷ್ಟು ಹೊಗಳಿದ್ರು ಕಡಿಮೆನೇ ಈ ಮನೆ ಬಗ್ಗೆ. ಎಷ್ಟಾಗುತ್ತೋ ಅಷ್ಟು ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ. ಮೇನ್ ಡೋರು ಆಫ್ಟರ್ ಫಿನಿಶಿಂಗ್ 2 ಇಂಚಸ್ ಬರುತ್ತೆ. ಇದೆಲ್ಲ ಇದು ಎಲ್ಲ ಯಾರೀ ಮಾಡಿಸ್ಕೊತಾರೆ ಡೋರ್ಗೆ ಈ ಥರ ಎಲ್ಲ. ಇದು ಗೆಳೆಯರೆ ಹಾಲು. ಓಕೆ, ಈ ಹಾಲಲ್ಲಿ ಬಿಗ್ ವಿಂಡೋ ಕಾಣಿಸ್ತಾ ಇದೆ ನಿಮಗೆ, ಮತ್ತು TV ಕ್ಯಾಬಿನೆಟ್ಟು. ಇಟಾಲಿಯನ್ ಫ್ಲೋರಿಂಗ್ ಆಗಿರುತ್ತೆ. ಇದು ಸ್ಕ್ರ್ಯಾಚ್ ಎಲ್ಲ ಆಗಬಾರ್ದು ಅನ್ನೋ ಕಾರಣಕ್ಕೆ ಲ್ಯಾಮಿನೇಟ್ ಮಾಡಿದ್ದಾರೆ. ಇದು ಹಾಲಲ್ಲಿ ನೋಡ್ತಿರೋ POP ಮತ್ತು ವಿನಿಯರ್ ಇಂಟೀರಿಯರ್ ವರ್ಕ್ ಮಾಡಿಕೊಟ್ಟಿದ್ದಾರೆ. ಪ್ರೊಫೈಲ್ ಲೈಟ್ನ ಇನ್ಸ್ಟಾಲ್ ಮಾಡಿರೋಂಥದ್ದು. ಈಗ ನಾನು ನಿಮಗೆ ಆ ವಿಂಡೋದ ಹತ್ರ ನಿಂತ್ಕೊಂಡು ಈ ಕಡೆ ಕಾಲ್ ಮಾಡಿ ತೋರಿಸ್ತೀನಿ, ಒಂದು ಐಡಿಯಾ ಬರುತ್ತೆ. ಈ ಮನೆಯ ಚಿಕ್ಕ ಪುಟ್ಟ ಕೆಲಸಗಳು ಇನ್ನೂ ಪೆಂಡಿಂಗಲ್ಲಿ ನಡೀತಾ ಇದ್ದಾವೆ. ಹಾಗಾಗಿ ಕೆಲಸದವರು ಅವಾಗವಾಗ ಮಧ್ಯೆ ಕಾಣಿಸ್ಕೋಬಹುದು. ನೋಡಿ, ನಾನು ಮೇನ್ ಡೋರಿಂದ ಎಂಟ್ರಿ ಆದೆ, ಹಾಲನ್ನ ತೋರಿಸಿದೆ. ಲಿಫ್ಟು ಪ್ರಾವಿಷನ್ ಕೆಳಗಡೆ, ಇದ್ರ ಕೆಳಗಡೆ ತೋರಿಸಿದೆ. ಇದು ಮೇಲ್ಗಡೆ ಇಲ್ಲಿ ಬಂದು ಲ್ಯಾಂಡ್ ಆಗುತ್ತೆ. ಇದು ಒಂದು ಈ ಲೈನ್ ಏನಿದೆಯಲ್ಲ, ಈ ಲೈನಿಂದ ಕನ್ಸಿಡರ್ ಮಾಡ್ಕೊಳ್ಳಿ, ಇದೊಂದು ಹಾಲ್ ಅಂತ. ಇದು TV ಕ್ಯಾಬಿನೆಟ್ಟು, ಸರಿನಾ? ಆಮೇಲೆ ಇದೆಲ್ಲ ಇಂಟೀರಿಯರ್ ವರ್ಕಲ್ಲಾಗಿರುವಂಥ ಫಾಲ್ ಸೀಲಿಂಗು. ಈಗ ನಾನು ನಿಮಗೆ TV ಕ್ಯಾಬಿನೆಟ್ ತೋರಿಸಿದ್ದೀನಿ. TV ಕ್ಯಾಬಿನೆಟ್ ಆಪೋಸಿಟಿಂದ ನಿಂತ್ಕೊಂಡು ಯಾವ ಥರ ಲುಕ್ ಕಾಣುತ್ತೆ ಅಂತ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಲೈಕ್ ಈ ಥರ ಇದೆ. ಇದು ಸೋಫಾ ಸೆಟ್ನ ನೀವು ಹೇಗೆ ಹಾಕ್ಕೋಬೇಕಂತ ಒಂದು ಅಲೈನ್ಮೆಂಟ್ ಹೇಳ್ತೀನಿ. ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿದರೆ ಸ್ಟ್ರೈಟಾಗಿ ಹಾಕ್ಕೋಬೋದು ಆ ಸ್ಟೇರ್ಕೇಸ್ವರೆಗೂ. ಹಾಗೆ ಆ ಸ್ಟೇರ್ಕೇಸ್ವರೆಗೂ ಕೂಡ ನಾವು ಸೋಫಾನ ಆರಾಮಾಗಿ ಹಾಕ್ಕೋಬೋದು, ಡೌಟೇ ಇಲ್ಲ. ಅಲ್ಲಿವರೆಗೂ ಎಂಡ್ವರೆಗೂ ಸೋಫಾ ಇನ್ಸ್ಟಾಲ್ ಮಾಡ್ಕೋಬೋದು. ಇದೊಂದು ಹಾಲ್ನ ಲಕ್ಷಣಗಳಾಗಿರುತ್ತೆ. ಈ ಹಾಲಲ್ಲಿ ಮತ್ತೆ ನಮಗೆ ಅಲ್ಲಿ ವೆಲ್ಕಮ್ ಬೋರ್ಡ್ನ ಕೊಟ್ಟಿದ್ದಾರೆ. ಅದು ಕೂಡ ಚಾರ್ಕೋಲ್ ಶೀಟಲ್ಲಿ ಮಾಡಿರುವಂಥದ್ದು, ವಿನಿಯರ್ ಲ್ಯಾಮಿನೇಷನಲ್ಲಿ ಮಾಡಿರುವಂಥದ್ದು. ಮತ್ತು ಇದು ಪೂಜಾ ರೂಮ್ ಮಾತ್ರ ಕರ್ವಿಂಗ್, ಹ್ಯಾಂಡ್ಮೇಡ್ ಕರ್ವಿಂಗ್. ಅದು 4 ಜನ ಕೂತ್ಕೋಬೋದು ಪೂಜೆ ಮಾಡೋದಕ್ಕೆ ಫುಲ್ಲು, ಅಷ್ಟು ಚೆನ್ನಾಗಿದೆ. ಇಲ್ಲೊಂದು ಗ್ಲಾಸ್ ಪೆಂಡಿಂಗ್ ಇದೆ, ಹಾಕ್ಕೊಡ್ತಾರೆ. ಇಂಟೀರಿಯರ್ ವರ್ಕ್ ಎಲ್ಲ ನಿಮಗೆ ಆಗಿರುವಂಥದ್ದು ಫಾಲ್ ಸೀಲಿಂಗು. ಗೆಳೆಯರೆ, ಇದು ಒಂದು ಹಾಲು. ಇಷ್ಟು ಲಕ್ಸುರಿಯಾಗಿದೆ ಮನೆ ಮಾತ್ರ, ಡೌಟ್ ಇಲ್ಲ. ವೆಂಟಿಲೇಷನ್ಗೆ ವಿಂಡೋ ಈ ಕಡೆಯೂ ಬರುತ್ತೆ, ಈ ಕಡೆ ಮತ್ತು ಅಲ್ಲೆಲ್ಲ ಇದೆ, ಕಾರ್ನರ್ ಅಲ್ವಾ, ಹಾಗಾಗಿ. ಈಗ ನಿಮಗೆ ಅಡುಗೆ ಮನೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಇದೆಲ್ಲ ವುಡ್ ವರ್ಕಲ್ಲಿ ಮಾಡಿರುವಂತಹ ಇಂಟೀರಿಯರ್ ವರ್ಕು. ಇದು ಲಿಫ್ಟ್ ಪ್ರಾವಿಷನ್ನು. ಈಗ ಡೈನಿಂಗ್ ಹಾಲ್ ಏರಿಯಾ ಮತ್ತು ಕಿಚನ್ ರೂಮ್. ವೆಲ್ಕಮ್ ಬೋರ್ಡ್ ಫಾರ್ ಕಿಚನ್ ರೂಮು. ಇಲ್ಲಿ ಎಡಗಡೆ ನೋಡ್ತಾ ಇದ್ದೀರಾ, ಎಲ್ ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಆಗಿರುತ್ತೆ. ಸಾಫ್ಟ್ ಕ್ಲೋಸರ್ಸ್ ಟ್ಯಾಂಡಮ್ ಬಾಕ್ಸ್ಗಳಾಗಿರುತ್ತೆ. ನಿಮಗೆ ಇಲ್ಲಿ ವಾಟರ್ ಪ್ಯೂರಿಫೈ ಮತ್ತು ಇಲ್ಲಿ ಚಿಮ್ನಿ ಪಾಯಿಂಟು, ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ಕೊಟ್ಟಿರುವಂಥದ್ದು. ಕಲರ್ ಕಾಂಬಿನೇಷನ್ ನೀವು ಅಬ್ಸರ್ವ್ ಮಾಡಿ ನೋಡಿ, ಒಂದಕ್ಕಿಂತ ಒಂದು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅಡುಗೆ ಮನೆ ಮಾತ್ರ ಹೆಣ್ಮಕ್ಳು ತುಂಬ ಇಷ್ಟಪಡ್ತೀರ, ಅಷ್ಟು ಚೆನ್ನಾಗಿದೆ. ಇದು ಅಡುಗೆ ಮನೆಯ ಲಕ್ಷಣ ಆಯಿತು. ತುಂಬ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಡೈನಿಂಗ್ ಹಾಲ್ ಏರಿಯಾ, ಏನು ಹುಡುಗ ಕೂತಿದ್ದಾನಲ್ಲ ಅಲ್ಲಿ ನಿಮಗೆ ಡೈನಿಂಗ್ ಹಾಲ್ ಏರಿಯಾ. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಬರುತ್ತೆ. ನಿಮಗೆ ಫ್ರಿಜ್ ಪಾಯಿಂಟ್ ಎಲ್ಲ ಅಲ್ಲಿ ಕಾಣಿಸ್ತಾ ಇದೆ, ಸ್ವಿಚ್ ಬೋರ್ಡು, ಅಲ್ಲಿ ಬೇಕಾದ್ರೆ ಫ್ರಿಜ್ನ ಇಟ್ಕೋಬಹುದು. ಹಾಗೆ ಇಲ್ಲಿ ಹನಿ ಬೀ ಥರ ವುಡ್ ವರ್ಕಲ್ಲಿ ಮಾಡಿರುವಂತಹ ಫಾಲ್ ಸೀಲಿಂಗ್ ಸಿಗುತ್ತೆ. ಇದೊಂದು ಕ್ರ್ಯಾಕರ್ ಯೂನಿಟು. ಇಲ್ಲಿ ನಿಮಗೆ ಹ್ಯಾಂಡ್ ವಾಷನ್ ಬರುತ್ತೆ, ಅಲ್ಲಿ ಕೆಳಗಡೆ ಇದೆ ಆ್ಯಕ್ಚುಲಿ ಅದು. ಇಲ್ಲೂ ಕೂಡ ವಿನಿಯರಲ್ಲಿ ಮಾಡಿರುವಂತಹ ಇಂಟೀರಿಯರ್ ವರ್ಕ್ ಸಿಗುತ್ತೆ ನಮಗೆ. ಓಕೆ, ಫೈನಲ್ ಟಚಪ್ ನಡೀತಾ ಇದೆ ಮನೆ ಬಗ್ಗೆ. ಯಾರಿಗುಂಟು ಯಾರಿಗಿಲ್ಲ, ನಿಜ ಹೇಳ್ತೀನಿ, ಮನೆ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಕ್ವಾಲಿಟಿ ಮಾತ್ರ ಈ ಆಗಿಲ್ಲ, ಚೆನ್ನಾಗಿದೆ. ಹಾಗೆ ಇಲ್ಲಿ ಒಂದು ಯುಟಿಲಿಟಿ ಕೂಡ ಇದೆ. ಯುಟಿಲಿಟಿದಲ್ಲಿ ನಿಮಗೆ
4 ಅಡಿ ವೈಡ್ ಸ್ಪೇಷಿಯಸ್ ಜಾಗ ಸಿಗುತ್ತೆ. ಇಲ್ಲಿ ನೀವು ಡಿಶ್ ವಾಷರ್ ಬೇಕಾದ್ರೆ ಇಟ್ಕೋಬೋದು. ಇನ್ಲೆಟು, ಔಟ್ಲೆಟು, ಪ್ಲಗ್ ಪಾಯಿಂಟ್ ಎಲ್ಲ ಇದೆ. ಸೇಫ್ಟಿಗೋಸ್ಕರ MS ರಿಲಿಂಗ್ಸ್ನ ಮಾಡಿಕೊಟ್ಟಿದ್ದಾರೆ. ಈ ಡೋರ್ ಹಿಂದ್ಗಡೆ ಈ ಫ್ಲೋರ್ಗೆ ಒಂದು ಕಾಮನ್ ಆಗಿ ಬಾತ್ರೂಮ್ನ ಮಾಡಿಕೊಟ್ಟಿದ್ದಾರೆ. ಎಲ್ಲ ಡೋರ್ದಿಂದ ಹಿಡಿದು ವಾಸ್ಕಲಿಂದ ಪ್ರತಿಯೊಂದು ಟೀಕುಡ್ಡು. ವಾಲ್ ಮೌಂಟ್ ಕಮೋಡು, ಟಾಪ್ ಟು ಬಾಟಮ್ 2x4 ವೆಟ್ರಿಫೈಡ್ ಟೈಲ್ಸು. ಟಾಯ್ಲೆಟ್ ಅಂತಲೇ ಹೇಳ್ಬೋದು ಇದು, ಸರಿನಾ? ಇದು ಫಸ್ಟ್ ಫ್ಲೋರಲ್ಲಿ ಇಷ್ಟು ಮಾಡಿಕೊಟ್ಟಿರುವಂಥದ್ದು ಈ ಮನೆ ಬಗ್ಗೆ. ಸ್ಪೇಷಿಯಸ್ ಜಾಗಗಳು ನೋಡಿ. ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಸೋಫಾ ಸೆಟ್ ಆರಾಮಾಗಿ ಇಲ್ಲಿವರೆಗೂ ಹಾಕ್ಕೋಬೋದು ನೀವು, ಡೌಟೇ ಇಲ್ಲ. ಎಲ್ ಶೇಪಲ್ಲಿ, ಯಾಕಂದರೆ ಸ್ಟೇರ್ಕೇಸ್ ಕೆಳಗಡೆ ಓಪನ್ ಬಿಟ್ಟಿದ್ದೀವಿ. ನೀವು ಏನಾದರೂ ಒಂದು ಇಂಟೀರಿಯರ್ ಮಾಡಿಸ್ಕೋಬೋದು ಅಥವಾ ಬೇರೆ ಥರ ಏನಾದರೂ ಕನ್ವರ್ಟ್ ಮಾಡ್ಕೋಬೋದು ಲುಕ್ ಇನ್ಕ್ರೀಸಿಗೋಸ್ಕರ. ಸೋಫಾ ಆರಾಮಾಗಿ ಬರುತ್ತೆ ಇಲ್ಲೂ ಕೂಡ. ಸರಿ, ಹಾಗಾದರೆ ನೆಕ್ಸ್ಟ್ ಫ್ಲೋರ್ಗೆ ಮೂವ್ ಆಗೋಣ. ಎಷ್ಟು ಹೊಗಳಿದ್ರು ಕಡಿಮೆನೇ. ಹಾಗಾಗಿ ಇವೆಲ್ಲ ಅಬ್ಸರ್ವ್ ಮಾಡಿ, ನಾನೆಲ್ಲ ಹೇಳ್ತಾ ಇಲ್ಲ. ಈ ಮನೆಗೆ ಬಂದಮೇಲೆ ನೀವೇ ಒಂದೊಂದಾಗಿ ಚಿಕ್ಕದಾಗಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ 3 ಅಡಿ ಅಥವಾ 3.5 ಅಡಿ ವೈಡಾಗಿ ನಿಮಗೆ ಸ್ಟೇರ್ಕೇಸ್ ಕೊಟ್ಟಿದ್ದಾರೆ. ಟೀ ಕುಡ್ಡಲ್ಲಿ ಹ್ಯಾಂಡ್ ಗ್ರ್ಯಾಬರ್ ಕೊಟ್ಟಿದ್ದಾರೆ ಮತ್ತು SS ಇಲ್ಲ ಇಲ್ಲಿ. ಹಾಗಾಗಿ ಲುಕ್ ಸಕ್ಕತ್ತಾಗಿ ಬರ್ತಿದೆ. ಟಫ್ ಆ್ಯಂಡ್ ಗ್ಲಾಸ್ನ ಕೊಟ್ಟಿರುವಂಥದ್ದು. ಇದೆಲ್ಲ ವುಡ್ ವರ್ಕಲ್ಲಿ ಮಾಡಿರುವಂತಹ ಇಂಟೀರಿಯರ್ ವರ್ಕು ಮತ್ತು ಅದಕ್ಕೆ ಅಟ್ಯಾಚ್ ಆಗಿ MS ರೈಲಿಂಗ್ಸ್ನ ಕೊಟ್ಟಿರುವಂಥದ್ದು. ಓಕೆ, ಬನ್ನಿ ಮೇಲ್ಗಡೆ ಹೋಗೋಣ. ಬೆಡ್ರೂಮ್ಗಳಿಗೆ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ ಹೇಗಿದೆ ಇಂಟೀರಿಯರ್ ವರ್ಕ್ ಇವ್ರದ್ದು. ಈ ಪಿಲ್ಲರ್ಗಳು ಮಾಡಿದ್ದಾರೆ. ಆ ಪಿಲ್ಲರ್ಗಳಿಗೆ ಅಪ್ ಮತ್ತು ಡೌನ್ ಲೈಟಿಂಗ್ ವರ್ಕ್ನ ಕೊಟ್ಟಿರುವಂಥದ್ದು. ಎಷ್ಟು ಹೇಳಿದ್ರು ಕಡಿಮೆ ನೋಡಿ. ಇಲ್ಲಿ ಪಿಲ್ಲರ್ ಕೊಟ್ಟಿದ್ದಾರೆ. ಇದೆಲ್ಲ ವುಡ್ಡು, ಟೀಕ್ ವುಡ್ಡು. ಈಗ ಸೆಕೆಂಡ್ ಫ್ಲೋರಲ್ಲಿ ಬಂದಿದ್ದೀನಿ. ಸೆಕೆಂಡ್ ಫ್ಲೋರಲ್ಲಿ ನಮಗೆ ಒಂದು ಬಿಗ್ ಲಿಫ್ಟ್ ಕಾಣಿಸ್ತಾ ಇದೆ. ಡಿಕೋ ಪೇಂಟಲ್ಲಿ ಮಾಡಿರುವಂತಹ ಕ್ರಾಫ್ಟರ್ ಸಿಗುತ್ತೆ ಮತ್ತು ಇಟಾಲಿಯನ್ ಮಾರ್ಬಲ್ ವಾಲ್ ಕ್ಲೈನಿಂಗ್ ಸಿಗುತ್ತೆ. ಮೇಲಿಂದ ಕೆಳಗಡೆ ಲೈಕ್ ಈ ಥರ ಇದೆ. ಟೂ ಗುಡ್. ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ. ಮಾಸ್ಟರ್ ಬೆಡ್ರೂಮ್ ತೋರಿಸ್ಕೊಡ್ತೀನಿ. ಎಲ್ಲ ಮಾಸ್ಟರ್ ಬೆಡ್ರೂಮ್ಗಳೇ ಇದೆ ಮನೆಗೆ. ಕಿಂಗ್ ಸೈಜ್ ಕಾಟು. ಇದು ಸ್ಮಾರ್ಟ್ ಮಾರ್ಬಲ್ ಅಂತ ಹೇಳ್ತೀವಿ ಅಥವಾ ಸ್ಮಾರ್ಟ್ ಟೈಲ್ಸ್ ಅಂತ ಹೇಳ್ತೀವಿ. ಕಿಂಗ್ ಸೈಜ್ಗಿಂತ ದೊಡ್ಡದಾದ ಕಾಟು. ವಾಲ್ ಕ್ಲೈಂಡಿಂಗ್ ಎಲ್ಲ ನಿಮಗೆ ಇಂಟೀರಿಯರ್ ವರ್ಕು ಎಲ್ಲ ವಿನಿಯರ್ ಲ್ಯಾಮಿನೇಷನ್ ವರ್ಕ್ ಆಗಿರುತ್ತೆ. ಹಾಗೆ ಮೇಲ್ಗಡೆ POP ಫಾಲ್ ಸೀಲಿಂಗು. ವೆಂಟಿಲೇಷನ್ಗೆ 2 ಬಿಗ್ ವಿಂಡೋ. ಇದು ಸೌತ್ ಫೇಸು, ಈ ಕಡೆ ವೆಸ್ಟ್ ಫೇಸು. ಇಂಟೀರಿಯರ್ ವರ್ಕು ಫುಲ್ಲು ಇದೆಲ್ಲ 3 ಡೋರ್ ಇರುವಂಥ ವಾರ್ಡ್ರೋಬರ್ ಸಿಗುತ್ತೆ. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು. ಕೆಳಗಡೆ ಡ್ರಾಯರ್ಗಳಿದೆ. ಇಲ್ಲೂ ಕೂಡ ಒಂದು ಪುಟಾಣಿ ವಿಂಡೋನ ಕೊಟ್ಟಿದ್ದಾರೆ, ಸರಿನಾ? ಮತ್ತು ಇಲ್ಲಿ TV ಕ್ಯಾಬಿನೆಟ್ಟು, ವಾಲ್ ಮೌಂಟ್ TV ಕ್ಯಾಬಿನೆಟ್ಟು. ನಿಮಗೆ ಅಲ್ಲಿ ಬಾತ್ರೂಮ್ ಸಿಗುತ್ತೆ. ಇಲ್ಲಿ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಅದು ಸ್ಲೈಡಿಂಗ್, ಅದು ಮಿರರ್ ನೋಡಬಾರ್ದು ಅಂತ ಹೇಳಿ ಕ್ಲೋಸ್ ಮಾಡಿದ್ದಾರೆ. ಬೇಕು ಅಂದರೆ ಓಪನ್ ಮಾಡ್ಕೋಬೋದು. ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು. ಕೆಳಗಡೆ ಕಾಸ್ಮೆಟಿಕ್ ಎಲ್ಲ ಇಟ್ಕೊಳ್ಳೋದಕ್ಕೆ ಡ್ರಾಯರ್ಗಳು. ಹಾಗೆ ಬಾಲ್ಕನಿ ಕೂಡ ಬಂದಿದೆ. ಇದಿಷ್ಟು ಮಾಸ್ಟರ್ ಬೆಡ್ರೂಮು. ನೋಡಿ, ಅಲ್ಲಿ ಮಿರರ್ ಕಾಣಿಸ್ತಾ ಇದೆ ಅನಿಸುತ್ತೆ. ಮೋಸ್ಟ್ಲಿ ನನ್ನ ಕೈ ಕಾಣಿಸ್ಬೋದು. ಇದು ಮಿರರು. ಮತ್ತು ಇಲ್ಲಿ ವಿನಿಯರ್ ವರ್ಕ್ ಮಾಡಿದ್ದಾರೆ ವಾಲ್ ಕ್ಲೈನಿಂಗೆಲ್ಲ. ಅಲ್ಲೂ ಕೂಡ ಸ್ಟೋರೇಜ್ ಇದೆ, ತುಂಬ ಕಡೆ ಇದೆ. ಇದು ಒಂದು ಮಾಸ್ಟರ್ ಬೆಡ್ರೂಮ್ನ ಬಾತ್ರೂಮ್. PVC ಫಾಲ್ ಸೀಲಿಂಗು, 2x4 ವೆಟ್ರಿಫೈಡ್ ಟೈಲ್ಸ್ ಟಾಪ್ ಟು ಬಾಟಮು. ಅದೆಲ್ಲ ವೆಟ್ಟು. ಈ ಕಡೆ ಎಲ್ಲ ಡ್ರೈ ಥರ ಮಾಡ್ಕೋಬೋದು. ಟಾಪ್ ಟು ಬಾಟಮ್ ನಮಗೆ 2x4 ವೆಟ್ರಿಫೈಡ್ ಟೈಲ್ಸು, PVC ಫಾಲ್ ಸೀಲಿಂಗು ಸಿಗುತ್ತೆ. ವಾಲ್ ಮೌಂಟ್ ಕಮೋಡು. ಫಿಟ್ಟಿಂಗ್ ಎಲ್ಲ ಜಾಗರ್ ಫಿಟ್ಟಿಂಗ್ ಇರುತ್ತೆ. ವೆಂಟಿಲೇಷನ್ಗೆ ಬಿಗ್ ವಿಂಡೋ. ಇಲ್ಲೆಲ್ಲ ಸ್ಪೇಷಿಯಸ್ ಜಾಗ ಕೊಟ್ಟಿದ್ದಾರೆ. ನೀವು ಏನು ಬೇಕಾದ್ರೂ ಹೇಗೆ ಬೇಕಾದ್ರೂ ಮಾಡ್ಕೋಬೋದು. ಇಲ್ಲಿ ಹ್ಯಾಂಡ್ ವಾಶ್ ಏರಿಯಾ. ಓಕೆ, ದಿಸ್ ಈಸ್ ಬಾತ್ರೂಮಿಂದ ಬೆಡ್ರೂಮ್. ಹಾಗೆ ನಮಗಿಲ್ಲಿ ಒಂದು ಬಾಲ್ಕನಿ ಕೂಡ ಇದೆ. ಬಾಲ್ಕನಿ ಕೂಡ ತೋರಿಸ್ತೀನಿ.
ಬಿಗ್ ಬಾಲ್ಕನಿ. ಈ ಥರ ಇನ್ನೂ ಎರಡು, ಈ ಥರ ಅಲ್ಲ, ಇದಕ್ಕಿಂತ ಮೂರಷ್ಟು ಇನ್ನೂ ಎರಡು ಬಾಲ್ಕನಿಗಳಿದೆ, ತೋರಿಸ್ಕೊಡ್ತೀನಿ. ಫುಲ್ ಡೆವಲಪ್ಮೆಂಟ್ ಏರಿಯಾ, ಹೆವಿ ಡಿಸೆಂಟ್ ಏರಿಯಾ. ಈ ಥರ ಸಿಗೋದು ರೇರ್ ಮನೆ. ಸಿಕ್ಮೇಲೆ ಬನ್ನಿ ನೋಡೋಣ. ಇದರ ಆಪೋಸಿಟ್ ಇನ್ನೊಂದು ಬೆಡ್ರೂಮ್ ಬಂದಿದೆ. ಇದು ಕೂಡ ಎರಡನೇ ಮಾಸ್ಟರ್ ಬೆಡ್ರೂಮು. ಎಂಟ್ರಿ ಆಗ್ತಾ ಇದ್ದಂಗೆ ನನಗೆ ಟಿ ವಿ ಕ್ಯಾಬಿನೆಟ್ಟು ಎಲ್ಲ ವಿನಿಯರ್ ವರ್ಕಲ್ಲಿ ಮಾಡಿರುವಂಥದ್ದು. ಆಮೇಲೆ ಸ್ಮಾರ್ಟ್ ಟೈಲ್ಸು ಅಥವಾ ಮಾರ್ಬಲ್ಲು. ಮೇಲ್ಗಡೆ ಇಂಟೀರಿಯರ್ ವರ್ಕು ಮತ್ತು POP ಫಾಲ್ ಸೀಲಿಂಗಲ್ಲಿ ಮಾಡಿರುವಂತಹ ಫಾಲ್ ಸೀಲಿಂಗ್ ಸಿಗುತ್ತೆ. ಹಾಗೆ ಈ ಕಡೆ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ಗಳು ಕೊಟ್ಟಿರುವಂಥದ್ದು. ಏನು ಹೇಳೋದು ಮನೆ ಬಗ್ಗೆ, ನಿಜ ನೆಕ್ಸ್ಟ್ ಲೆವೆಲ್ ಮನೆ. ಅಲ್ಲಿ ನಿಮಗೆ ಸ್ಟಡಿ ಕ್ಯಾಬಿನೆಟು, ವೆಂಟಿಲೇಷನ್ಗೆ ಬಿಗ್ ವಿಂಡೋ. ಹಾಗೆ ಇಲ್ಲಿ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಬಾತ್ರೂಮ್ PVC ಫಾಲ್ಸಿಂಗ್. ಇಲ್ಲೆಲ್ಲ ಯಾರು PVC ಫಾಲ್ಸಿಂಗ್ ಕೊಡೋದು? ಬಾತ್ರೂಮ್ ಎಲ್ಲ ಹೈ ಕ್ಲಾಸಾಗಿ ಮಾಡಿದ್ದಾರೆ ಇವರು. ಒಂದು ಹೋಟೆಲ್ ಫಿನಿಶ್ ಬಂದಿರುವಂಥದ್ದು ಮನೆ ಗೆಳೆಯರೆ. ತುಂಬ ಚೆನ್ನಾಗಿದೆ. ತುಂಬ ವಾರ್ಡ್ರೋಬರ್ ನಿಮ್ಗೆ ಅಲ್ಲಿ ಜಾಗ ವೇಸ್ಟೇ ಮಾಡಿಲ್ಲ. ಓಕೆ, ಬಿಗ್ ಬಾಲ್ಕನಿ ಅಂತ ಹೇಳಿದ್ನಲ್ಲ, ವೆಂಟಿಲೇಷನ್ ಇಲ್ಲಿಂದ ತುಂಬ ಚೆನ್ನಾಗಿ ಬರುತ್ತೆ. ಬಾಲ್ಕನಿ ನೋಡಿ ಹೇಗಿದೆ. ತುಂಬ ದೊಡ್ಡ ಬಾಲ್ಕನಿ. ವಾವ್, ವೆದರ್ ಮಾತ್ರ ತುಂಬ ಚೆನ್ನಾಗಿದೆ. ಇದು ನೀವು ಎರಡನೇ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು, ಅಥವಾ ಗೆಸ್ಟ್ ಬೆಡ್ರೂಮ್ ಅಥವಾ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ. ಗಾಳಿ ತುಂಬ ಇದೆ ಅದಕ್ಕೆ. ಸರಿ ಹೇಳಿದ್ರೆ ಈ ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ನ ನೋಡಾಯಿತು. ನೆಕ್ಸ್ಟ್ ಫ್ಲೋರ್ಗೆ ಮೂವ್ ಆಗೋಣ. ಆ್ಯಸ್ ಇಟ್ ಈಸ್ ಕಂಟಿನ್ಯೂ ನಮಗೆ ಹ್ಯಾಂಡ್ ಗ್ರಾಬರ್ ಏನಿದೆಯಲ್ಲ ಟೀ ಕುಡ್ಡಲ್ಲಿ ಸಿಗುತ್ತೆ. ಸ್ಟೇರ್ ಕೇಸ್ ಎಲ್ಲ ಇಟಾಲಿಯನ್ ಮಾರ್ಬಲ್ಲು. ನಿಮಗೆ ಸ್ಟೇರ್ ಕೇಸ್ ಲೈಟಿಂಗ್ ಎಲ್ಲ ಸಿಗ್ತಾ ಇರುತ್ತೆ. ಲಿಫ್ಟ್ ಇದೆ. ಇದು ರೇರಾಗಿ ಯೂಸ್ ಮಾಡ್ತೀರಂತ ನನಗೆ ಗೊತ್ತು. ತೊಗೊಂಡ್ರೆ ಈ ಥರ ಮನೆ ತೊಗೋಬೇಕು. ಕೆಲಸ ನಡೀತಾ ಇದೆ ಅಂತ ಹೇಳಿದ್ನಲ್ಲ, ಮೇಲ್ಗಡೆ ಫ್ಲೋರಲ್ಲಿ ಕೆಲಸ ನಡೀತಾ ಇದೆ. ಹಾಗಾಗಿ ಕೆಲವು ವಸ್ತುಗಳು ಚಲಪಿಲಾಗಿದ್ದಾವೆ. ಥರ್ಡ್ ಫ್ಲೋರ್ ಇದು. ಥರ್ಡ್ ಫ್ಲೋರ್ವರೆಗೂ ನಿಮಗೆ ಇಲ್ಲಿ ಲಿಫ್ಟ್ ಸಿಗುತ್ತೆ. ಟೋಟಲ್ 4 ಬೆಡ್ರೂಮ್ ಬರುತ್ತೆ. ಇದ್ಮೇಲಿಂದ ಕೆಳಗಡೆ ಈ ಥರ. ಈಗ ನಾನು ನಿಮಗೆ ಥರ್ಡ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ. ಇಲ್ಲೂ ಕೂಡ ನಿಮಗೆ ಕಿಂಗ್ ಸೈಜ್ ಕಾಟ್ ಸಿಗುತ್ತೆ. ಎಂಟೈರ್ ಏನು ಇದೆಯಲ್ಲ ಎಲ್ಲ ವಿನಿಯರಲ್ಲಿ ಮಾಡಿರುವಂಥದ್ದು ಹೇಳಕ್ಕೆ ಬಂದೆ. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ. ಕೆಳಗಡೆ ಏನು ಮಾಸ್ಟರ್ ಬೆಡ್ರೂಮ್ ನೋಡಿದ್ರಲ್ಲ ಅದೇ ಥರ ವೆಂಟಿಲೇಷನ್ ಇಲ್ಲಿ ಮತ್ತು ಇಲ್ಲಿ. ಹಾಗೆ ಅಲ್ಲಿ ಓಪನ್ ಮಾಡಿದ್ದಾರೆ ನೋಡಿ ಸ್ಲೈಡಿಂಗು, ಅದು ಕ್ಲೋಸ್ ಮಾಡಿದರೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ನ ಕ್ಲೋಸ್ ಆಗಿಬಿಡುತ್ತೆ. ಇದು ಟಿ ವಿ ಕ್ಯಾಬಿನೆಟ್. ಹುಡುಗರಿಗೆ ಏನು ಹೇಳೋಕ್ಕಾಗಲ್ಲ, ಕೆಲಸ ಮಾಡ್ತಾಯಿದ್ದಾರೆ, ತೊಂದರೆ ಕೊಡೋದು ಬೇಡ. ಇಲ್ಲಿ ಬಾಲ್ಕನಿ ಮತ್ತು ಅದು ಬಾತ್ರೂಮ್. ಆ್ಯಸ್ ಇಟ್ ಈಸ್ ಕೆಳಗಡೆ ಏನು ನೋಡಿದ್ರಲ್ಲ ಅದೇ ಥರ. ನೋ ವರ್ಡ್ಸ್ ಅಬೌಟ್ ದಿಸ್ ಹೌಸ್, ಬಟ್ ತೊಗೊಳ್ಳೋರು ಪುಣ್ಯವಂತರು. ಚೆನ್ನಾಗಿದೆ. ಇದು 4ನೇ ಬೆಡ್ರೂಮ್. 4 ಬೆಡ್ರೂಮ್ಗೂ 4 ಕಾಟ್ಗಳು ಸಿಗುತ್ತೆ ನಿಮಗೆ. ನೋಡ್ತಾ ಇದ್ದೀರಾ, ಎಲ್ಲ ಹೇಳಕ್ಕೆ ಬರೋಲ್ಲ. ಎಷ್ಟು ಹೇಳಿದ್ರು ರಿಪೀಟ್ ಆಗುತ್ತೆ ನಾನು ಹೇಳಿದರೆ. ಅದಕ್ಕೆ ಜಸ್ಟ್ ಅಲ್ಲಿ ಸ್ಟಡಿ ಕ್ಯಾಬಿನೆಟ್ ಮಿಸ್ ಆಗಿದೆ ಅಷ್ಟೇ. ಇದೆಲ್ಲ ವಿನಿಯರ್ ವುಡ್ ವರ್ಕ್ ಮಾಡಿರೋದು, ಬೇರೆ ಯಾವುದು ಲ್ಯಾಮಿನೇಷನ್ ಯೂಸ್ ಮಾಡಿಲ್ಲ. ಹೆವಿ ಕಾಸ್ಟ್ಲಿ ಗೊತ್ತಲ್ವ ನಿಮಗದು. ಇಲ್ಲಿ ಒಂದು ಬಾತ್ರೂಮ್. ಓಕೆ, ದೆನ್ ಮತ್ತು ಆ್ಯಸ್ ಇಟ್ ಈಸ್ ವಾರ್ಡ್ರೋಬರ್ಗಳು 2 ಕಡೆ ವಾರ್ಡ್ರೋಬರು. ಅಲ್ಲಿ ನಿಮಗೆ ಟೀ ಕುಡ್ಡಲ್ಲಿ ಕೊಟ್ಟಿದ್ರು. ಇಲ್ಲಿ UPVC ಸ್ಲೈಡಿಂಗು ವಿತ್ ಮೊಸ್ಕಿಟೋ ಲೇಯರ್ನ ಕೊಟ್ಟಿರುವಂಥದ್ದು. UPVC ಸ್ಲೈಡಿಂಗ್ ವಿಂಡೋ ವಿತ್ ಮೊಸ್ಕಿಟೋ ಲೇಯರು.
ವುಡನ್ ಪ್ಯಾಟ್ರನ್ನು ಟೈಲ್ಸು, MS ರೈಲಿಂಗ್ಸು, PVC ಫಾಲ್ ಸೀಲಿಂಗು. ಮಕ್ಕಳಿಗೂ ಬಿಟ್ಟರು ಈಸಿಯಾಗಿ ಆಟ ಆಡ್ಕೊಂಡು ಕುಂದಿರ್ತಾರೆ. ಬ್ರಹ್ಮಕುಮಾರಿ ಆಶ್ರಮ ಹತ್ತತ್ರ. ಮೇಲ್ಗಡೆ ಹೋಗಿ ತೋರಿಸ್ಕೊಡ್ತೀನಿ ನಿಮಗೆ ಮತ್ತೆ ಕ್ಲಿಯರಾಗಿ. ಎಷ್ಟು ಚೆನ್ನಾಗಿದೆ ನೋಡಿ ರೂಮ್ ಇಲ್ಲಿದ್ದ. ಇದು 4 ಬೆಡ್ರೂಮ್. ಇಷ್ಟು ಕಂಪ್ಲೀಟ್ ಆಯಿತು. ಈಗ ಟಾಪ್ ಫ್ಲೋರಲ್ಲಿ ಕರ್ಕೊಂಡು ಹೋಗ್ತೀನಿ. ನಮಗೆ ಲಿಫ್ಟು ಆಲ್ಮೋಸ್ಟ್ ಇಲ್ಲಿಗೆ ಸ್ಟಾಪ್ ಆಗಿರುತ್ತೆ. ಇಲ್ಲಿದ್ದ ಜಸ್ಟ್ ಸ್ಟೇರ್ಕೇಸಿಂದ ಹೋಗುತ್ತೆ. ಮಾಡ್ರಪ್ಪ ನೀವು ಕೆಲಸ. ಟಫನ್ ಗ್ಲಾಸು ಕಂಟಿನ್ಯೂ ಬರುತ್ತೆ ವಿತ್ ಹ್ಯಾಂಡ್ ಗ್ರಾಬರ್ ಟೀ ಕುಡ್ ವರ್ಕಲ್ಲಿ ಮಾಡಿರುತ್ತದು. ಸ್ಕೈಲೈಟು ಬಿಟ್ಟಿದ್ದೀವಿ, ಹಾಗಾಗಿ ತುಂಬ ಚೆನ್ನಾಗಿ ಬೆಳಕು ಬರುತ್ತೆ ಒಳಗಡೆ. ಟೆರೆಸಿಗೆ ಹೋಗೋದಕ್ಕೆ ಒಂದು ಡೋರ್ ಇದೆ, MS ಗೇಟು, 2 ಲಾಕ್ ಜೊತೆಗೆ. ಈಗ ನಾನು ಟೆರೆಸಿಗೆ ಬಂದಿದ್ದೀನಿ. ಇದು ಅಪೋಸಿಟ್ ಇರೋದು ಲಿಫ್ಟ್ ಮೇಂಟೆನೆನ್ಸ್ ರೂಮು. ಕ್ಯಾಮ್ರಾ ಎಲ್ಲ ನೋಡ್ತಿದ್ದೀರಾ, ಮೇಲಿನವರೆಗೂ ಇನ್ಸ್ಟಾಲ್ ಮಾಡಿದ್ದಾರೆ. ಫಸ್ಟು ಬಲ್ಬ್ ಭಾಗದಲ್ಲಿ ತೋರಿಸ್ಬಿಡ್ತೀನಿ ಏನಿದೆ ಅಂತ. ಆ್ಯಂಟಿ ಸ್ಕಿಡ್ಡು 1x1 ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ. ಲೈಟ್ ಹೋಗ್ತಾ ಇದೆ. ಇಲ್ಲೂ ಕೂಡ ನಿಮಗೆ ರೂಫ್ ಹಾಕಿದ್ದಾರೆ. ಫ್ಯೂಚರಲ್ಲಿ ಏನಾದರೂ ಕನ್ವರ್ಟಾಗಿ ಮಾಡ್ಕೋಬೋದು. ಹ್ಯಾಂಡ್ ವಾಶ್ ಏರಿಯಾ. ಚೆನ್ನಾಗಿದೆ ಗುರು. ಫ್ಯೂಚರಲ್ಲಿ ಬೇಕಾದ್ರೆ ಒಂದು ರೂಮ್ ಥರ ಕನ್ವರ್ಟ್ ಮಾಡ್ಕೋಬೋದು. ಇದು ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಅಂತ ಹೇಳಿದ್ನಲ್ಲ, ಅದ್ರ ಹಿಂದ್ಗಡೆ ಅದು ಡೋರು. ಇಷ್ಟು ಒಂದು ಆಪ್ಷನ್ ಇಲ್ಲಿ, ಮತ್ತು ಹ್ಯಾಂಡ್ ವಾಶ್ ಏರಿಯಾ. ಸರಿ, ಈ ಕಡೆ ತೋರಿಸ್ತೀನಿ ಏನಿದೆ ಅಂತ. ಇದು ಡೋರ್ ಫಾರ್ ಲಿಫ್ಟ್ ಮೇಂಟೆನೆನ್ಸು. ಮತ್ತೆ ಮೇಲ್ಗಡೆ ಹೋಗ್ತೀರಾ ಅಂತಂದರೆ MS ಲ್ಯಾಡರ್ನ ಕೊಟ್ಟಿದ್ದಾರೆ, ಹೈ ಗೇಜಲ್ಲಿ. ಅದು ಕೂಡ ನೆಕ್ಸ್ಟ್ ವರ್ಕು. ಇದೆಲ್ಲ ನೋಡ್ತಾ ಇದ್ದೀರಾ. ನಿಮ್ಗೆ ಅದೇ ಆಶ್ರಮ, ಬ್ರಹ್ಮಕುಮಾರಿ ಆಶ್ರಮ. ಡೆಕತ್ಲಾನದ್ದು, ಅಲ್ಲಿ ಡೆಕತ್ಲಾನ್ ಇದೆ. ಎಲ್ಲ ಅಪಾರ್ಟ್ಮೆಂಟ್ ಫುಲ್ ಡೆವಲಪ್ ಆಗಿರುವಂಥ ಏರಿಯಾ. ಮೇಲ್ಗಡೆ ಹೋಗೋಣ. ಇದು ಆ್ಯಕ್ಚುಲಿ ಗೇಟೆಡ್ ಕಮ್ಯುನಿಟಿ ಅನಿಸುತ್ತೆ, ಹಾಗಾಗಿ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಎಲ್ಲರೂ. ನೋಡಿ, ಇದು ಟಫನ್ ಗ್ಲಾಸು. ಇಲ್ಲಿ 2000 ಲೀಟರ್ ಸಿಂಟ್ಯಾಕ್ಸ್ ಇಟ್ಟಿದ್ದಾರೆ. 2 ಇಟ್ಟಿದ್ದಾರೆ. ಅದು ಕೂಡ ಡ್ಯಾಮ್ ಪ್ರೂಫ್ ಪೇಂಟ್ ಎಲ್ಲ ಮಾಡಿದ್ದೀವಿ. 2000 ಲೀಟರ್ ಇರುವಂತಹ 2 ಸಿಂಟ್ಯಾಕ್ಸ್ ಇಟ್ಟಿದ್ದೀವಿ. ಅದು GR ಹೈಟ್ಸ್. ಅದು ಅಪಾರ್ಟ್ಮೆಂಟ್ಗಳು ಇಷ್ಟು ಡೆವಲಪ್ ಆಗಿದೆ. ಬನ್ನರ್ಘಟ್ಟ ರೋಡದು. ಓಕೆ, ಈ ಮನೆ ಬಗ್ಗೆ ಕೊನೆಯದಾಗಿ 4 ಮಾತುಗಳು. ಇದು ಸೌತ್ ಮತ್ತು ವೆಸ್ಟ್ ಕಾರ್ನರು. ಈಸ್ಟ್ ಫೇಸ್ ಮೇನ್ ಡೋರು. 1100 ಸ್ಕ್ವೇರ್ ಫೀಟ್ ಬರುತ್ತೆ. ಏಕಹಾತ BBMP ಕನ್ವರ್ಷನ್ ಏಕಹಾತ. ಗೊಟ್ಟಿಗೆರೆ ಬ್ರಹ್ಮಕುಮಾರಿ ಆಶ್ರಮದ ಹತ್ರ, ದೊಡ್ಡಕಮ್ಮನಹಳ್ಳಿ ಅಂತ ಹೇಳ್ತೀವಿ. ಆಸ್ಕಿಂಗ್ ಪ್ರೈಸ್ 3,30,00,000. 3 CR 30 lakhs. ಸ್ಲೈಟ್ಲಿ ನೆಗೋಷಿಯಬಲ್ಲು. ಮನೆ ಇಷ್ಟ ಆದರೆ ಲೈಕ್ ಕೊಡಿ. ಯಾರು ತೊಗೊತಿರೋ ಅವ್ರಿಗೆ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಈ ಮನೆ ಬೇಕಂದಲ್ಲಿ ನನ್ನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.